ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದು ಎಸ್ಐಟಿ ಆರೋಪಿ ಚಿನ್ನಯ್ಯನ ಜೊತೆ ಪ್ರಕರಣದ ಪತ್ತೆಗೆ ಹೊರಟಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಶವ ಹೂತ ಬಗ್ಗೆ ಕುಟುಂಬಸ್ಥರಿಗೆ ಗೊತ್ತು ಬಿಡದ ಚಿನ್ನಯ್ಯ. ಬುರುಡೆ ಕಥೆ ಗೊತ್ತೇ ಇಲ್ಲ ಎಂದ ಚಿನ್ನಯ್ಯನ ಎರಡನೇ ಪತ್ನಿ. ತಮಿಳುನಾಡಿನಲ್ಲಿದ್ದಾಗಲೇ ಬುರುಡೆ ಗ್ಯಾಂಗ್ ಜೊತೆ ಸಂಪರ್ಕ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನನ್ನ ಬಂಧಿಸಿ ಎಸ್ಐಟಿ ಗ್ರಿಲ್ ನಡೆಸ್ತಾ ಇದೆ. ಬುರುಡೆ ಮೂಲದ ಪತ್ತೆ ಬೆನ್ನಹತ್ತಿ ತನಿಖೆ ಮಾಡ್ತಾ ಇದೆ. ಧರ್ಮಸ್ಥಳದಿಂದ ಬೆಂಗಳೂರು ತಲುಪಿರುವ ಎಸ್ಐಟಿ ಟೀಮ್ ಬುರುಡೆ ತಂದಿದ್ದು ಯಾಕೆ, ಎಲ್ಲಿಂದ ಬಂತು, ಬೆಂಗಳೂರಿಗೂ ಬರಲು ಏನು ಕಾರಣ ಅನ್ನೋ ವಿವರವನ್ನ ಸಂಗ್ರಹಿಸ್ತಾ ಇದೆ. ಈ ಬೆನ್ನಲ್ಲೇ ತಮಿಳುನಾಡಿನ ಈರೋಡ್ ಜಿಲ್ಲೆಯ ಸತ್ಯಮಂಗಲಂ ತಾಲೂಕಿನ ಚಿಕ್ಕರ ಸಂಪಾಳ್ಯಂಗೆ ಭೇಟಿ ಕೊಡುವ ಸಾಧ್ಯತೆ ಇದೆ. ಚಿಕ್ಕರ ಸಂಪಾಳ್ಯಂ ಗ್ರಾಮಕ್ಕೆ ಭೇಟಿ ನೀಡಿದ್ದಾದ್ರೆ ಬುರುಡೆ ಚಿನ್ನಯ್ಯ ಎಲ್ಲಿ ವಾಸ ಮಾಡ್ತಿದ್ದ, ಆಗ ಯಾವುದಾದ್ರೂ ಗ್ಯಾಂಗ್ ಭೇಟಿ ಮಾಡೋಕೆ ಬಂದಿತ್ತಾ ಅನ್ನೋ ಬಗ್ಗೆ ಮಹಜರು ನಡೆಸುವ ಸಾಧ್ಯತೆ ಇದೆ. ಆದ್ರೆ ಚಿನ್ನಯ್ಯ ಎರಡನೇ ಪತ್ನಿ ಮಲ್ಲಿಕಾ ಹೇಳೋ ಕಥೆಯೇ ಬೇರೆಯಾಗಿದೆ. ಚಿನ್ನಯ್ಯ ಶವ ಹೂತಿದ ಬಗ್ಗೆ ನಮ್ಮ ಜೊತೆಗೆ ಒಂದು ದಿನ ಕೂಡ ಮಾತನಾಡಿಲ್ಲ. ಅಲ್ಲದೆ ನಾವು ಕಳೆದ 8 ವರ್ಷದಿಂದ ಇದೇ ಮನೆಯಲ್ಲಿ ವಾಸ ಮಾಡ್ತಿದ್ದು, ಚಿನ್ನಯ್ಯ ಕೂಲಿ ಕೆಲಸಕ್ಕೆ ಹೋಗಿ ಬರ್ತಾ ಇದ್ರು ಎಂದಿದ್ದಾರೆ. ಈ ಮಧ್ಯೆ ಒಂದು ಬಾರಿ ಎಸ್ಐಟಿ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟು ಕುಟುಂಬಸ್ಥರಿಂದ ಮಾಹಿತಿ ಪಡೆದಿದ್ದಾರೆ ಎಂದರು. ಸದ್ಯ ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿರುವ ಎಸ್ಐಟಿ ತಂಡ ತಮಿಳುನಾಡಿಗೂ ಕೂಡ ಭೇಟಿ ಕೊಡುವ ಸಾಧ್ಯತೆ ಇದೆ. ಅಲ್ಲಿ ಚಿನ್ನಯ್ಯನನ್ನ ಹುಡುಕಿಕೊಂಡು ಯಾವುದಾದ್ರೂ ಗ್ಯಾಂಗ್ ಭೇಟಿ ಕೊಟ್ಟಿತ್ತಾ, ಭೇಟಿ ಮಾಡಿದ್ರೂ ಕೂಡ ತಮಿಳುನಾಡಿನ ಯಾವ ಪ್ರದೇಶದಲ್ಲಿ ಭೇಟಿ ಮಾಡಿದ್ರು ಎಂಬ ಬಗ್ಗೆ ಸ್ಥಳ ಮಹಜರು ನಡೆಸುವ ಸಾಧ್ಯತೆ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಸಾಕ್ಷ್ಯ ಕಲೆ ಹಾಕುವ ಕೆಲಸಕ್ಕೆ ಎಸ್ಐಟಿ ತಂಡ ಮುಂದಾಗಿದೆ. ತಮಿಳುನಾಡಿನ ಮನೆಗೂ ಭೇಟಿ ಕೊಟ್ಟು ಚಿನ್ನಯ್ಯನ ಎರಡನೇ ಪತ್ನಿ ಹಾಗೂ ಕುಟುಂಬಸ್ಥರಿಂದ ಮಾಹಿತಿ ಪಡೆಯುವ ಸಾಧ್ಯತೆ ಇದೆ. ಒಟ್ಟಲ್ಲಿ ಇಲ್ಲಿಯವರೆಗೂ ಕೂಡ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೆದಿದ್ದ ತನಿಖೆ ಇದೀಗ ಬೆಂಗಳೂರಿಗೆ ವಿಸ್ತರಿಸಿದೆ. ಮುಂದೆ ತಮಿಳುನಾಡಿಗೂ ಕೂಡ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ತಮಿಳುನಾಡಿಗೆ ಭೇಟಿ ಕೊಟ್ಟ ಬಳಿಕ ಮತ್ತೆ ಯಾವ ಟ್ವಿಸ್ಟ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.